ಪಿಂಟು ಮಾಸ್ತರ್ ಅವ್ರ ನಿಮ್ ಮಾಸ್ತರ್ ನನಗ ಏನಂದ ಲಕ್ಷ್ಮಣ ಅಣ್ಣ ಅಂದ. ಹೌದೌದು ಅಣ್ಣ ಹಿಂಗ್ಯಾಂಗ್ರಿ ಸರ ನನಗದ ತಿವ್ದಂಗ ಆಯ್ತು. ನಮಗ ಮಾಮ ಅನ್ನತ್ ಬರ್ರಿ ಅಣ್ಣ ಅನ್ಬೇಡ್ರಿ. ಹಾ ಯಾಕಂದ್ರೆ ನಿಮ್ ಮಟಮನಿಗೆ ಮಾವುಗಳು ನಾವೇ ಹಿಂದಿಯವರು. ಹೌದು ಹೌದು ಹಾ ಇಡೀ ಮಾಮಗಳೇ ನೀವು ಅಣ್ಣ ನೀವು ಕಡಿಗೆ ಹಾಡಿಕೆ ಮುಗಿದ ಬಳಕ ನೀವು ಬೆಕ್ಕನಂಗಂಡ್ರ ನಾ ಏನ್ ಅದಕ್ ಬೇಡ ಅನ್ನಂಗಿಲ್ಲ. ಹೌದು ಹಾಡಿಕೆಗ ನಮಗ್ ಫಕ್ತ್ ಮಾವ್ ಅನ್ಬೇಕು. ಮಾವ್ ಅಂದ್ರ ಸೌದತ್ತಿ ತಿಳ್ಕೊಬೇಡಯಪ್ಪ. ಬೇರೆ ಕಡೆ ಅವ್ರು ಬೇರೆ ಈಗ ಹಿಡ್ಕೊಂಡ್ ವಿದ್ಯಾಶ್ರೀ ಅಕ್ಕ ಗಳಿಗಾಡಿಸ್ಬಿಟ್ರ ನೆಕ್ಸ್ಟ್ ನನಗ್ ಹಿಡ್ಕೊಂಡಾರ ಅನ್ನೋದು. ಹೌದು ಹೌದು ನಿನ್ನಂಗ ಏನ್ರ ಹಾಡ್ತಿದ್ರ ಇಲ್ಲಿ ಜಿಗಿದ್ರ ಅವ್ರ ದಿಮ್ಮಿನ ಬೆಲೆ ಕೆದ್ದಿಂದ್ರ. ಎಂತ ದಾಟಿ ಅದ ನನಗ್ ಹಾಡ ಬರಂಗಿಲ್ಲ. ಯಾಕಂಗ್ ಕಲ್ತಿಲ್ಲ. ಮಾತು ಕಲ್ತೀನಿ ಮಾತಾಡ್ತೀನಿ. ಯಾರು ಕೊಟ್ರಿ? ಮಾಡಿದ ಕಟ್ಟಿಗೆ ಸಾಯಿಬರು ಮಾಡಿದ ಬಟ್ಟಿಗೆ ಒಕ್ಕಲಿಗರ ಮಾಡಿದ ಹಟ್ಟಿಗೆ. ಹೌದು ಗೌಡ್ರ ಮಂದಿಗೆ ಸುತ್ತಮುತ್ತ 4-5 ಮಂದಿ ಇರ್ಬೇಕು ಯಾವಾಗಲು. ಹೌದಿಪ್ಪ ಹೌದು ಅಂದ್ರೆ ಗೌಡ್ರ ಮಂದಿಗೆ ಗತ್ ಹಂಗದು. ಹೆಂಗಿದ್ರಿಪ್ಪ? ಗೌಡ್ರ ಮಂದಿಗೆ ಗತ್ತ ಬಾಳ, ಸ್ವಾಮಿಗಳ ಮಂದಿಗೆ ಮಂತ್ರ ಬಾಳ, ಶೆಟ್ರ ಮಂದಿಗೆ ಗಟ್ಟ ಬಾಳ, ರೆಡ್ಡರ ಮಂದಿಗೆ ಬಂಗಾರ ಬಾಳ, ಬಡಿಗೆರ ಮಂದಿಗೆ ಬಳಗ ಬಾಳ, ಹೌದು ಅಂಬಿಗರ ಮಂದಿಗೆ ನಂಬಿಗೆ ಬಾಳ. ಹೌದು ಹಂಗ ಬ್ರಾಹ್ಮಣರ ಮಂದಿಗೆ ಭಕ್ತಿ ಬಾಳ, ಹೌದಿಪ್ಪ ಕುರುಬರ ಮಂದಿಗೆ ದೇವ್ರು ಬಾಳ. ಹಾ ಇವ್ರು ಕಲ್ಲಾಗ ಬೂತಾಳಿಸಿದ್ದ, ಮುಲ್ಲಾಗ ನೆಲಮಳಸಿದ್ದ, ಗುಡ್ಡದ ಮ್ಯಾಗ ಬೀರಪ್ಪ, ಮಗಲಾಗ ಮಾಳಪ್ಪ, ಬಾಳ ಕೆಟ್ರಿ ಇವ್ರ. ಜಗಲಿ ಮ್ಯಾಗ ನಮ್ ಕಾಕ ಎಲ್ಲಪ್ಪ. ಹಾ ಹಾ ಆ ಹ್ಯಾಂಗ ಹೋಯಪ್ಪ. ಹಂಗ ನಮ್ಮೂರಿನ ಮಿಣಸ್ಗಿ ಗ್ರಾಮದ ಸೌಕರ್ ಅವರು ಹೌದು ನಮ್ಮೂರ ಮನಿ ಮಕ್ಕಳು ಪಾಪ ಈ ನಮ್ ಡೊಳ್ಳಿನ ಸಂಘ ಹೆಂಗತ್ ಕೇಳಿದ್ರ ಹೆಂಗ್ರಿಪ್ಪ? ತಾಯಿ ಮಿಣಸಿಕಮ್ಮನ ಚಾಕ್ರಿ ಮಾಡೋ ಸಂಘ ಇದು. ಹೌದು ಹೌದು ಅವ್ರು ಡೊಳ್ಳು ಬಡಿಯವ್ರು ನಮ್ಮವ್ರೆ, ತಾಯಿ ಹಿಂದ್ ಹೋಗೋರು ನಮ್ಮವ್ರೆ, ಡೊಳ್ಳಿನ ಮೇಳಿಗೆ ಊಟದ ವ್ಯವಸ್ಥೆ ಮಾಡೋವ್ರೆ ನಮ್ಮವ್ರೆ. ಸರ್ ಈ ಸದ್ಯ ಕಸ ಹುಡುಗಂದ್ರೆ ನಾವ್ ಎಲ್ಲರೂ ಬಾರಿಗೆ ತಂದು ಕಸ ಹುಡುಕ್ತಿ. ಅವ್ನು ಹುಡುಕ್ತಾನೇನು ಕೇಳ್ರಿ ಅವ. ಹಂಗಿದು ಊರ್ ಮೇಳಿದು ನಾವ್ ಎಲ್ಲಾನು ನಾವೇ. ಈಗ ಹೌದು ಮುಂಜಾನೆ ನಿನಗೆ ಟೇಬಲ್ ತಂದು ಕೊಟ್ಟವ್ರು ನಾವು, ನಿನ್ ದಿಮ್ ಗಾಡಿ ತಂದು ಇಡೋರು ನಾವು, ಎಲ್ಲಾ ಮಾಡಿದ್ರು ನಾವು, ನೀನು ರೊಕ್ಕ ಕೊಡೋರು ನಾವೇ. ಮತ್ತ ಹಾ ಹಾ ಹಿಂಗಾಗಿ ಏನಾಗ್ಬಿಟ್ಟದ, ದಾಟಿ ಎಲ್ಲ ಮಸ್ತ್ ಅದ. ಕರೆ ಪದ ಕೇಳಿದ್ರೆ ನನಗ್ ಕುಣಿಯಂಗ ಅನಸ್ತ. ಹಾ ಸ್ವಲ್ಪ ತಪ್ಪಾಗ್ರಿಪ್ಪ. ಕಾರಣಾಗ ಬಂದ್ರೆ ಚಂದ ಅನಸ್ತದ. ನಾ ಯಾಕಡ್ರೆ ಕುಣದ್ರೆ ಹುಚ್ಚೇಶ್ವರ ನಾಟ್ಯ ಸಂಘ ಅಂತಾರ ಸರ್ ಅವ್ರ. ಪಾಪ ಹಿರಿಯರಿಗೆ ವಜ್ಜ ಆಗ್ಬಾರ್ದು. ಎಲ್ಲಾ ನಮ್ ತಂದಿವರೆಗೆ ಅವರು ಬಾಳ ಚಂದ ಕೂತಿರಿ. ಸಾಹಿತ್ಯ ಎಂತ ಚಂದದ. ಸೋಮರಾಯಗೌಡ, ತುಕ್ಕಪ್ಪ ರಾಯಗೌಡ್ರು ಬಾರಾಹಳ್ಳಿಗಳ ಮುರಿದು ಬಾರಾಮತಿ ಮಾಡಿದ್ರು, ತೇರಾಹಳ್ಳಿಗಳ ಮುರಿದು ತೇರಾಮತಿ ಮಾಡಿದ್ರು. ಯಾವ ಗುರು ಸೊನ್ನಾರಿಸಿದ್ ಇವ್ರಿಗೆ ಕಿಲ್ಲಾರ ಕೊಡ್ತಾನ, ಅವು ಕಿಲ್ಲಾರ ಸುಂಬಿರಲ್ಲ. ನಾನು ನೀನು ಉಮದಿ ಸಂತೆಗಿನು ಇಲ್ಲಿ ಹೋಗಿ ಎಂಕಂಚಿ ಜಾತ್ರೆಗ, ಗೊಲ್ಲಾಳ ಸಿದ್ದೇಶ್ವರ ಗ್ವಾಲ್ಗೇರಿ ಜಾತ್ರೆಗ ಹೊಡ್ಕೊಂಡ್ ಬಂದಿವಲ್ಲ. ಹಂಗೆಲ್ರಿಲ್ರಿಪ್ಪ. ಕಾಶಿ ಕ್ಷೇತ್ರದ ಕ್ಷೇತ್ರ ಪಾಲಕ ಆಗಿರ್ತಕ್ಕಂಥ ಕಾಶಿ ವಿಶ್ವನಾಥನ ದನಗಳು ಸೊನ್ನಾರಿಸಿದ್ದಾಗ ಬಂದಿವು. ಆ ಸೊನ್ನಾರಿಸಿದ್ದ ಪತ್ರ ಬರೆದು ಕಳಿಸ್ದ. ಏನತ್ತ ಬರೆದು ಕಳಿಸ್ದ? ಏನತ್ರಿಪ್ಪ? ನನ್ನ ಆರಾಧ್ಯ ದೈವವಾಗಿರ್ತಕ್ಕಂಥ ಕಾಶಿ ವಿಶ್ವನಾಥನ ದನಗಳದವ. ಅಲ್ಲಿ ಸಹಿತ ಸುಮ್ಮ ಬಂದಿತ್ತಲ್ಲ ಅವು ಎಲ್ಲಾ ಒಂದೊಂದು ದನಗಳು ಅವನ ಬಲ್ಯಾಕ ಬಿಟ್ಟಿರ್ತಕ್ಕಂಥ ದನಗಳನ್ನ ಯಾರ್ಯಾರು ಬಂದು ಕಾಯ್ತಿದ್ರ ಅಂತ ಹೇಳಿ ಪತ್ರ ಹೊಡಿಸಿದ. ಎಲ್ಲರಿಗೆ ಸಂಸಾರ ಮಾಡೋರು ನಾವೆಲ್ಲಾ ಸಂಸಾರಿಕರು. ಭೂಮಿ ಮ್ಯಾಗ ಹುಟ್ಟಿ ಬಂದಿವಿ ಅಂದ್ರ ನಾವು ನೀವೆಲ್ಲರೂ ಸಂಸಾರ ಮಾಡುವಂತ ಸಂಸಾರಿಕರು. ಎಲ್ಲರೂ ನಮ್ ಕೈಲಿ ಆಗಲ್ಲ ಅಂತೇಳಿ ಹಿಂದಕ್ ಸರಿದ್ರು. ಸೋಮರಾಯಗೌಡ, ತುಕ್ಕಪ್ಪ ರಾಯಗೌಡ್ರು ಗುರುವಿಗೆ ಇಂತ ಯಾಳೆ ಬಂದದ. ಇಂಥ ಟೈಮ್ದಾಗ ಗುರುವಿನ ಸೇವಾ ಮಾಡ್ಲಿಕ್ಕಂದ್ರ ನಾವ್ ಯಾವಾಗ ಮಾಡೋದದ? ಸತ್ತ ಬಳಕ ಕಣ್ಣಾಗ ನೀರ್ ಎಲ್ಲಾ ತೆಗಿಯಕರ. ಅದು ಏನತ್ತ ಇದ್ದಾಕರ ಏನ್ ಮಾಡ್ತಾರ ಅಂತ ಕೇಳಿದ್ರ ಅಮ್ಮೋಗಣ್ಣ ಏನ್ ಮಾಡ್ತಾರಿಪ್ಪ? ಇದ್ದಾಕರ ಪಾಪಿ ಅತ್ತಾರ. ಅಮ್ಮೋಗ ಮಾಸ್ತರ್ ಬಾಳ ಪಾಪ್ರಿ ಅಮ್ಮ. ಹೌದು ಬಾಳ ಪಾಪ್ರಿ ಸರ್. ಇದ್ದಾಕರ ಪಾಪಿ ಅನ್ನೋದು ಸತ್ತ ಬಳಕ ಅಯ್ಯೋ ಪಾಪ ಅನ್ನೋರು ಬಾಳ ರೀ. ಇದ್ದಾಕರ ಯಾರು ಅಮ್ಮ ಈಗ ದವಾಖಾನಿಗೆ ಹೋಗಿ ಸಾಯ್ತಾನಂದ್ರ ರೊಕ್ಕ ಕೊಡಲ್ಲ ಯಾರು. ಹೌದೌದು ಮಾತ್ರ ಮಣ್ಣು ಮಾಡ್ತವ್ರಿ ನಮ್ಮೊಂದ್ 100 ರೂಪಾಯಿ ಅಂತಾರ. ಗುರುವಿಗೆ ಯಾಳೆ ಬಂದದ. ಇಂಥ ಟೈಮ್ದಾಗ ನಾವು ಗುರುವಿನ ಸೇವೆ ಮಾಡ್ಲಿಕ್ಕಂದ್ರೆ ಹೆಂಗಣ್ಣ? ಗುರುವಿನ ಕಿಲ್ಲಾರಗಳು ತಗೊಂಡ್ಬರ್ತೀವಿ ಅಂತ ಹೇಳಿ ಗುರುವಿನ ಕಿಲ್ಲಾರ ತರ್ಲಾಕ್ ಹೋದ್ರು. ಗುರು ಒಂದು ಮಾತು ಹೇಳ್ದ. ನೀವು ನಾನು ಕಳಿಸಿದ ಪತ್ರಕ್ಕೆ ಬೆಲೆ ಕೊಟ್ಟು ನನ್ನ ಬಲ್ಯಕ್ಕೆ ಬಂದಿರಿ. ನೀವು ಬಂದಿರಿ ಅಂದ್ರೆ ಸುಮ್ಮ ಹಂಗೆ ಮಗಮ ಕಿಲ್ಲಾರ ಕೊಟ್ಟು ಕಿಸಿದ್ ನಾನು ಕುಂದ್ರುದಿಲ್ಲ. ನೀವು ಕಿಲ್ಲಾರ ತಗೊಂಡ್ರೆ ಏನಾಗ್ತದಪ್ಪ ಅಂತ ಕೇಳಿದ್ರ, ನೀವು ನಾಡು ಬಿಡ್ಬೇಕಾಗ್ತದ, ಊರು ಬಿಡ್ಬೇಕಾಗ್ತದ. ನೀವು ಏನಪ್ಪಾ ಅಂತ ಕೇಳಿದ್ರ ಬಿಸಿಲು ಮಳೆ ಗಾಳಿ ಚಳಿ ಅನ್ನೋದೇ ಲೆಕ್ಕಿಸಲಾರದೆ ನಿಮ್ದು ಊರು ಬಿಟ್ಟು ಹೋದ್ರಿ ಅಂದ್ರೆ ನಿಮ್ದು ಒಬ್ಬೊಬ್ರು ಎಲ್ಲ ಒಂದೊಂದ್ ದಿಕ್ಕಿಗೆ ಬೀಳ್ತಾವ. ತೋಬೇಕಾದ್ರೆ ಎಚ್ಚರು ಅಂದ. ಗುರುನಾಥ ಇಲ್ಲಿಗೆ ಬಂದು ಹೊಳೆ ಹಂಗೆ ನಮ್ ಊರಿಗೆ ಹೋಗುದೇನದ? ನಾಡೇ ಬಿಡಲಕ್ಕ, ಇವತ್ತೇ ನಮ್ ಜೀವನೇ ಹೋಗಲಕ್ಕ. ನಿನ್ನ ಕಿಲ್ಲಾರಕ್ಕೆ ನಾವು ಜ್ವಾಕಿ ಜತ್ತನ ಮಾಡಿ ನಾವು ರಕ್ಷಿಸ್ತೀವಿ, ನಮಗೂ ಕೊಡು ಅಂತ ಹೇಳಿದ್ರು. ಬಾರಾಮತಿಗೆ ಬಂದು ಗುರುಪಟ್ಟದ ಕಿಲ್ಲಾರವನ್ನು ಸಾಕಿ ಸಲುಬೇಕಾದ್ರೆ ಏನಾಯ್ತಪ್ಪ ಅಂತ ಕೇಳಿದ್ರ, ಏನಾಯ್ತ್ರಿಪ್ಪ? ಬಾರಾಮತಿ ಭೂಮಿಗೆ ಬರಗಾಲ ಬಿತ್ತು. ಬರಗಾಲ ಬಿದ್ದಾಕರ ಮಳೆ ಬರ್ಲಾರ್ದಕ್ಕರ ಮೇವ ನೀರು ಇಲ್ಲಾರ್ದೆ 700 ಕಿಲ್ಲಾರಗಳು ಹೈರಾಣ ಬಿತ್ತು. ನಾಡು ಬಿಡ್ಬೇಕಾಯ್ತು. ಸೋಮರಾಯ, ತುಕ್ಕಪ್ರಾಯ ಗೌಡ ಅವನ ಹೆಂಡತಿ ಕನಬಾಯಿ ಹೊಂಟಾರ. ತುಕ್ಕಪ್ರಾಯನ ಮಡಿದಾಗಿರ್ತಕ್ಕಂಥಕ್ಕಿ ಅಮೃತಬಾಯಿ ಮನಿ ಒಳಗಿರ್ತಾಳ. ಅಣ್ಣ ತುಕ್ಕಪ್ರಾಯ ಹೊಂಟಿರ್ತಾನ ಮನಿಯೊಳಗ. ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪ
ಪಿಂಟು ಮಾಸ್ತರ್ ಅವ್ರ ನಿಮ್ ಮಾಸ್ತರ್ ನನಗ ಏನಂದ ಲಕ್ಷ್ಮಣ ಅಣ್ಣ ಅಂದ. ಹೌದೌದು ಅಣ್ಣ ಹಿಂಗೆ ಹಂಗ್ರಿ ಸರ. ನನಗದ ತಿಳ್ದಂಗ ಆಯ್ತು, ನಮಗ ಮಾಮ ಅನ್ನತ್ ಬರ್ರಿ ಅಣ್ಣ ಅನ್ಬೇಡ್ರಿ. ಹಾ ಯಾಕಂದ್ರೆ ನಿಮ್ ಮಟಮನಿಗೆ ಮಾವುಗಳು ನಾವೇ ಹಿಂದಿಯವ್ರು. ಹೌದು ಹೌದು ಹಾ ಇಂಡಿ ಮಾಮಗಳೇ. ನೀವು ಅಣ್ಣ ನೀವು ಕಡಿಗೆ ಹಾಡಿಕೆ ಮುಗಿದ ಬಳಕ ನೀವು ಬೆಕ್ಕದಂಗಂದ್ರ ನಾ ಏನ್ ಅದಕ್ ಬೇಡ ಅನ್ನಂಗಿಲ್ಲ. ಹೌದು ಹಾಡಿಕೆಗ ನಮಗ್ ಫಕ್ತ್ ಮಾವ್ ಅನ್ಬೇಕು. ಮಾವ್ ಅಂದ್ರ ಸೌದತ್ತಿ ತಿಳ್ಕೊಬೇಡಯಪ್ಪ. ಬೇರೆ ಕಡೆ ಅವ್ರು ಬೇರೆ ಈಗ ಹಿಡ್ಕೊಂಡ್ ವಿದ್ಯಾಶ್ರೀ ಅಕ್ಕ ಗಳಿಗಾಡಿಸ್ಬಿಟ್ರೆ ನೆಕ್ಸ್ಟ್ ನನಗ್ ಹಿಡ್ಕೊಂಡಾರ ಅನ್ನೋದು. ಹೌದು ಹೌದು ಅದು ಏನು ಅಲ್ಲಕ್ ಹೋಗ್ಬಾರ್ದು. ಹೌದು ಮಾಮ ಅಂದ್ರ ನಾವ್ ಹೆಂಗ, ನಾ ಇಂಡಿಯಾ ಪೂಜಾರಿ ಇದೀನಿ, ಇವ ಯಾರ ನಮ್ಮ ಅಣ್ಣ ಶಂಕರಣ್ಣ ಪೂಜಾರಿ ಅದಾನ. ಹೌದೌದು ಹೆಂಗ ಅಣ್ಣ ತಮ್ಮಂಗ ಇದ್ದೀವಲ್ಲ ಹಂಗ ಇವ್ರ ಮುತ್ಯ ನಡಾಟಿ ನಾಗರಾಯಗೌಡ ಅದನ್ನು ನಮ್ ಮನುಷ್ಯ. ಹೌದಪ್ಪ. ಕುರಿ ನೋಡಿ ಬರೀ ಕುರಿ ಹಿಕ್ಕಿ ಕಾಳೆ ಲಿಂಗಕ್ ಹತ್ತಿವ ಅಂದ್ರೆ ಎಟ್ರೆ ಕುರಿ ಸಾಕಿರ್ಬೇಕು ನಮ್ ಮುದಕ. ಹಾ ಬಕ್ಕ ಸಾಕಾದ್ರಿ ಮುದಕ. ಹಂಗ ಅಂತ ಟೈಮ್ದಾಗ ಏನಾಗ್ಯದಪ್ಪ ಅಂತ ಕೇಳಿದ್ರ ಏನಾಗಿದ್ರಿ ಇವಾಗ ನಾಡ್ ಬಿಟ್ರು. ನಾಡ್ ಬಿಡ್ಬೇಕಾದ್ರೆ ಕಿಲ್ಲಾರ್ ಹೊಡ್ಕೊಂಡು ಸೋಮರಾಯಗಡ ತುಕ್ಕಪ್ಪ ರಾಯಗೌಡ್ರ ಏನ್ ಮಾಡ್ತಾರ, ಮನಿ ಕಡೆ ಮಕ್ಳು ಏನ್ ಮಾಡ್ತಾವ ಅನ್ಕೋತ ಹೊಂಟ್ರ. ಮನಿ ಒಳಗಿರ್ತಕ್ಕಂತ ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪಗ ನಮ್ ಮೌಗೆ ಬಿಡ್ತೀವಿ ಖರೆ, ನಮ್ ಗುರು ಕೊಟ್ಟಿರ ಕಿಲ್ಲಾರ್ಕ ನಮ್ಮ ಅಪ್ಪ ನಮ್ಮ ಚಿಗವು ಹೊಂಟಾರಂದ್ರ ನಾವು ಹೋಗ್ಬೇಕಂತೇಳಿ ಹೋಗ್ತಾರ. ಹೋಗೋ ತನಕ ಮನಿಗೆ ಬಾಕ್ಲ ಹಾಕಿದ್ರು. ಜಗಲಿ ಮ್ಯಾಗಿರ್ತಕ್ಕಂತ ಬಂಡಾರ್ ಹೊಡೆದಕ್ಕಾರ ಕೀಲಿ ಕಡ್ದು ಬಿದ್ದಿತ್ತು. ಜಕ್ಕಪ್ಪ ಮಾಳಪ್ಪ ಕಿಲ್ಲಾರ ಬೆನ್ನ ಹಚ್ಚಿ ಹೋಗ್ಯಾರ. ಗುರುವಿನ ಕಿಲ್ಲಾರ ಉಳಿಸೋ ಸಂಬಂಧ. ಹೌದು ಹೌದು. ಈಗ ನನಗ ಒಂದ್ ಮೇಳದಾಗ ತಾಯಿ ಬಿಡೋ ಕಡಿಮೆ ಬಿದ್ದಾನ ಕುಡೋ ಪಿಂಟು ಅಂದ್ರ ಕೊಡಲ್ರಿ. ಯಾರು ಕೊಡಾಗಿಲ್ಲ. ಅಟ್ ಡೇಂಜರ್ ಮನುಷ್ಯ ನಾವ. ಬಾಳ ಶಾಣೆ ಅದನ, ಬಾಳ ಒಳ್ಳೆ ಮದನ, ಬಾಳ ಚಂದ ಮಾತಾಡ್ತಾನ. ನಮ್ಕಿ ದಿನಂ ಪ್ರತಿನಿತ್ಯ ನಾಡಿ ತಿರುಗಾಡ್ತಾನ. ನ್ಯಾಯಿಗೆ ಉದುರದ ಅಧ್ಯಾತ್ಮ ಅನುಭವ ಎಲ್ಲ ಓದ್ಕೊಂಡ ನಮ್ಮ ಮೌನ ಬಳಗದವ್ರಿಗೆ ಅತಿ ಸೇವೆ ಪತಿ ಸೇವೆ ಹೆಂಗ್ ಮಾಡ್ಬೇಕನ್ನೋದು ಹೇಳ್ತಿರ್ತಾನ. ಹೇಳ್ತಾರಿಪ್ಪ. ಬೆಳ್ಳಿ ಬಂಗಾರ ಯಾತಕ್ಕೆ ಬೇಕು, ಬೆಳ್ಳಿ ಬಂಗಾರ ಯಾತಕ್ಕೆ ಬೇಕು, ಮಂಗಲ್ಯ ಭಾಗ್ಯ ಒಂದು ಕೊಳ್ಳಾಗಿ ಇದ್ದರೆ ಸಾಕು. ಹೌದು ಹೌದು. ಹೆಣ್ಮಗಳು ಹಿಂಗೆ ಮಾಡಿದಳತ್ತ ಶಂಕರಣ್ಣ. ಏನಂತ ಮಾಡ್ಯಾರಿಪ್ಪ? ಏನಪ್ಪಾ ಅಂತ ಕೇಳಿದ್ರ ಅತ್ತಿಗೆ ತಂದು ಊಟ ಕೊಟ್ಟು ತಾಟ್ನಾಗ ಹಾಕೊಂಡು ಅತ್ತಿ ತಿನ್ನಕರ್ ಬಡ ಬಡ 2 ಕಲ್ಲು ಬಂದ್ಬಿಟ್ಟು. 2 ಕಲ್ಲು ಬಂದ್ರಿಪ್ಪ. ಮುದಿಕ್ ಬೈಲಿಕ್ ಕತ್ ಬಿಟ್ರು. ನಿನಗೆ ಎಂತಕ್ಕಿಗೆ ತಗೊಂಬಂದನ, ನಿನಕಿಂತ ಬಿಟ್ಟು ಐಶ್ವರ್ಯ ರೈ ಸಿಗ್ತಿದ್ಳು, ಅಂತಕಿ ಬಿಟ್ಟು ಭದ್ರನ ಕೈಪ್ ಸಿಗ್ತಿದ್ಳು ಗೊತ್ತಿಲ್ಲ. ಇಂತಕ್ಕಿಗೆ ತಂದಿನಿ. ಹೌದು ಹೌದು. ಅನ್ನದಾಗ 2 ಕಲ್ಲು ಬಂದವ. ನಿನಗೆ ದೇವ್ರೇನ್ ಕಣ್ಣನ ಇಳಜಾಗಿ ಗಿಟ್ಟ ನಾ ಏನ್ ನೆತ್ಯ ಕೊಟ್ಟಾನ ಅಂದಳಕಿ. ಎಲ್ಲಿ ಕೊಟ್ಟ ನಿನ್ ಕಣ್ಣರೇ? ಆತಿದ್ದಕ್ಕಿ. ಹೌದು. ಈಕಿ ಹೆಣ್ಮಗಳಂದಳು. ಏನಂದ್ರಿಪ್ಪ? ಇಲ್ಲತ್ತಿ ಅನ್ನದಾಗ ಕಲ್ಲು ಬಂದ ಹಂಗೇನಲ್ಲ, ದೇವ್ರ ನನಗೆ ಇಡ ಜಾಗದಾಗೆ ಕಣ್ಣಿಟ್ಟನ. ನಿನಗ 32 ಹಲ್ಲು ಕೊಟ್ಟನ, 2 ಕಲ್ಲು ಹೊಡಿಯತ್ತ. ಹೌದು ಯಪ್ಪ, ಹಿಂಗಾಗ್ತದ ಕಲಿಯುಗದ ಬಾಳ ಬೇರೆಕ್ ಬರ್ತಾರ. ಹೌದು ಹೌದು. ಆತಿದೇವರಾದವ್ರು ಬಾಳ ಎಚ್ಚರ ಇರ್ಬೇಕ್ರವ. ಹೌದು. ನಮ್ ಬಂಜಾರ ಸಮಾಜದ ಕರ್ಜಿಗೆ ಪ್ರಕಾಶನ ಹೇಳ್ತಿರ್ತಾನೆ ಯಾವಾಗಲೂ ಒಂದು ಮಾತ. ಏನ್ ಹೇಳ್ತಾರಿಪ್ಪ? ಅತ್ತಿ ಮಾವನ ಸೇವೆ ಪತಿದೇವನ ಸೇವೆ, ಪ್ರೀತಿ ಭಕ್ತಿಲೆ ಮಾಡಮ್ಮ, ಒಡವೆ ವಸ್ತ್ರ ಬೇಡಿ ಪತಿದೇವನ ಕಾಡ ಬೇಡ, ಜೋಡಾಗಿ ಕೂಡಿ ನಡಿಯಮ್ಮ. ಹೌದು. ನಲ್ಲನ ನೆರಳಾಗಿ ನಲುಮೆ ಸಸಿಯಾಗಿ ಹಸುಗೂಸಿನಂತೆ ನಸುನಗತ್ತಲ್ಲಿರಬೇಕು, ಹಸನಾದ ಮನವ ಇಡುವಮ್ಮ. ಹೌದು ಹೌದು. ಭಕ್ತಿಯಲ್ಲಿ ಮಿಣಜಿಕಮ್ಮನ, ಭಕ್ತಿಯಲ್ಲಿ ಮರೆ ಹೊಕ್ಕು ಮಿಣಜಿಕಮ್ಮನ ಸೇವೆ ಮಾಡು, ಶರಣರ ವಚನವ ಹಾಡಮ್ಮ ಅಂತ ಹೇಳ್ತಿದ್ರು. ಹೌದು ಯಪ್ಪ. ಮೊನ್ನೆ ಏನಪ್ಪಾ ಅಂತ ಕೇಳಿದ್ರ ಏನಿಪ್ಪ? ಹೇಮರೆಡ್ಡಿ ಮಲ್ಲಮ್ಮಗ ಅವ್ರು ನೆಗೆಣದೇವ್ರು ಅವ್ರ ಅತ್ತಿ ಪದ್ಮವ್ ಜಾಡಿಸಿ ಬೆನ್ನಾಗ ಒದ್ ಬಿಟ್ಟಳತ್ತ. ಹೌದವಾಗ ಏನೈತ್ರಿ ಸರ? ಬೆನ್ನಾಗ ಒದ್ ಕೂಡ್ಲೇನೆ ಇದು ಮುದುಕಿ ಇದ್ದದು ಅತ್ತಿ ಒದ್ದಕರಿಕಿ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಹೋಗಿ ಬಿದ್ದಳು. ಹೌದು. ಹೋಗಿ ಬಿದ್ದು ಸೌಕಾಸ ವರ್ಷಗೊತ್ತು ಬೆನ್ನ ವರ್ಷಗೊತ್ತು ಕೈ ತಿಕ್ಕೊತ್ ಬಂದ ಅತ್ತಿ ಕಾಲು ಒತ್ತಲಕತ್ತಳತ್ತ. ಹೌದವಾಗ ಏನಂತಾರಿಪ್ಪ? ಅತ್ತಿ ಕಾಲು ಒತ್ತಲಕ್ಕರ ಏನೈತಪ್ಪ ಅಂತ ಕೇಳಿದ್ರ ಅಲ್ಲ ಈಕಿಗೆ ನಾ ಅಟ್ ಜಾಡಿಸಿ ಹೋದ್ರು ಹೊಳಿ ಬಂದಿಕ್ಕಿ ಕಾಲು ಒತ್ತಳಲ್ಲ. ಕೇಳಮ್ಮ ಅಯ್ಯ ನಿನಗೆ ಏನೋ ಅನಿಸ್ಲಿಲ್ಲ ಏನಂದ ಕೂಡ್ಲೇನೆ ಒದ್ದಿನಿ ಬಂದ ಮತ್ತ ನನ್ ಕಾಲೇ ಒತ್ತಲಕತ್ತಿದ ಅಂದ ಕೂಡ್ಲೇನೆ ಹೇಮರೆಡ್ಡಿ ಮಲ್ಲಮ್ಮ ಹೇಳ್ದಳತ್ತ. ಏನ್ ಹೇಳ್ದಳಿಪ್ಪ? ಅತ್ತಿ ನಾನು ಯಾಕೆ ನಿಮ್ ಕಾಲು ಒತ್ತಲಕತ್ತೀನಿ ಅಂತ ಕೇಳಿದ್ರ ನನಗ್ ಒದ್ದಿದಕ್ ನಿಮ್ ಕಾಲ್ ಬ್ಯಾನ್ ಆಗ್ಯದ, ಅದಕ್ಕೆ ಒತ್ತಲಕತ್ತೀನಿ ಅಂದಳತ್ತ. ಜೇರ್ ಕರ್ತ ಹಾಕಿದ್ ನೋಡಿ ನೀವು ಮನ್ಯಾಗ ಹೋಗಿ ನಿಮ್ ಸಸ್ತ್ಯಾರಿ ಮಾಡಿರಿವಾ, ನೀವು ಏನ್ರಿ ನಿಮ್ ಸಸ್ತ್ಯಾರಿಗೆ ಒದ್ರ. ನಮ್ಮ ಮೌಗಳು ಅತ್ತಿದೇರ ಆದವ್ರು ಬಾಳ ಎಚ್ಚರಿ. ಈಗಿನ ಸಸ್ತ್ಯಾರ ಕಾಲ್ ಒತ್ತಲ್ಲ, ಡೈರೆಕ್ಟ್ ಕುತ್ತಿಗೆನೆ ಒತ್ತಾರ. ನೋಡ್ ಮತ್ತ ಅದೇ ಒತ್ತಿರಿ ಅಂತ ಮ್ಯಾಕೆ ಹೋಗಂಗೆ. ಅದೇ ಮಾಡ್ಬೇಡ, ಡೈರೆಕ್ಟ್ ಕುತ್ತಿಗೆನೆ ಒತ್ತಾರ. ಬಾಳ ಚಂದ. ಇನ್ನು ಮಾಸ್ತರ್ ಅವ್ರು ಮಾತಾಡ್ತಾರ, ಚಿಕ್ಕಾಪಟ್ಟೆ ಹಾವಿನ ಬಾಲ ತುಳಿದು ಬಿಟ್ಟಿವಿ, ಬುಸ್ ಬುಸ್. ಹೌದೇರ್ ಕಂಪ್ನಿ ಅದೇ ಬುಸ್ ಬುಸ್ ಅದ. ಮುಂದಿನ ಸಂಧಿಗೆ ಬಾಳ ಚಂದ ಹೀಗೆ ಬುಸ್ ಗುಟ್ಕತ್ತದ. ಹೌದು ಹೌದು. ಅದಕ್ಕೆ ನೀವ್ ಎಲ್ಲಾ ಗುರಿಯರು ಹಿಂಗೆ ಮನರಂಜನೆ ಇದು ಹೊತ್ತು ಹೊಂಟತಕ್ಕ ಇರುದೇ ಅದ. ನಮ್ಮ ಸೌಕಾರ ಅವ್ರಿಗೆ 100 ರೂಪಾಯಿ ಗಿಟ್ಟು ಮಾತುಗಳು ಬಂದ್ರು. ಎಲ್ಲಾ ಬಂದು ನೋಡಿ ಸರ್. ಈಗ ಅದಕ್ಕ ಈ ಚಾಲ್ ಉಳ್ದ ದಾಟಿ ಆಡಿ ಪಾಳ್ಯಾವನಿ ಕೂಡ ನಮ್ಮೂರಿನ ಸೌಕಾರ ಆಗಿರ್ತಕ್ಕಂಥವ್ರು, ನಮ್ಮ ಮನೆಯ ಮಕ್ಕಳು ಮಿಣಜಿಗಿ ಗ್ರಾಮದವರು, ತಾಯಿ ಮಿಣಜಿಗಮ್ಮನ ಸೇವಾ ಮಾಡುವಂತವ್ರು. ಈ ಮಕ್ಕಳು ಹಿಂಗೆ ವರ್ಷಕ್ಕೊಮ್ಮೆ ತಾಯಿ ಮಠದಾಗ ಸೇವಾ ಮಾಡ್ಲಿ, ಹಿಂಗೆ ಭೂತಾಳಿಸಿದನ ಸೇವಾ ಮಾಡ್ಲಿ, ಬೀರಪ್ಪನ ಗುಡಿಯಾಗ ಮೂಕ್ ಬೀಳಾರದೆ ಹಾಡ್ಕೋತಿರ್ಲಿ ಅಂತ ಹೇಳಿ ಸೌಕಾರ 101 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರ. ಆ ಸೌಕರ್ಯ ಕೂಡ ತಾಯಿ ಮಿಣಜಿಕ್ ದೇವ ಶ್ರೀ ಸಂಪತ್ತನ್ನು ಕೊಟ್ಟು ಕಾಪಾಡಕ್ ನಮ್ಮ ಸಂಘದ ವತಿಯಿಂದ ಬೇಡ.